ಹಾಯ್, ದಿಸ್ ಈಸ್ ಆರ್ಯ ಸೊಲ್ಲಾಪುರ್. ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕೆಲವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೀನಿ. ಆ, ಒಂದು ಕೆಫೆ ಲವ್ ಸ್ಟೋರಿ ಅಂತ, ಮತ್ತು ಇನ್ನೊಂದು ಅದು ಡೈರೆಕ್ಷನ್ ಮಾಡಿದ್ದೀನಿ. ಜೊತೆಗೆ ಸ್ವಲ್ಪ ಚಿಕ್ಕ ಪಾತ್ರ ಒಂದು ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ಇನ್ನೊಂದು ದಿ ಲಾಸ್ಟ್ ಬ್ರೆತ್ ಅಂತ, ಅದರಲ್ಲೂ ಒಂದು ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಮತ್ತು ಇದ್ರ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿರೋ ನಾಲೆಡ್ಜು, ಅಂದರೆ ಮೂವಿ ಲೆವೆಲ್ಗೆ ಆಗದಿರೋ ನಾಲೆಡ್ಜು ನಮ್ಮ ಹತ್ರ ಇಲ್ಲದೇ ಇದ್ದರೂ ಕೂಡ, ಬಟ್ ಶಾರ್ಟ್ ಫಿಲಿಮ್ಸ್ ಯಾವ ಥರ ಮಾಡೋದು, ಹಂತವಾಗಿ ನಾವು ಯಾವ ಥರ ಬೆಳ್ಕೊಂಡು ಬಂದ್ವಿ, ಅಂದರೆ ಈ ಲೆವೆಲ್ ತನಕ, ಅಂದರೆ ನಾವು ಜಾಸ್ತಿ ಫುಲ್ಲ ಹೈ ಲೆವೆಲ್ ಬೆಳೆದಿದ್ದೀವಿ ಅಂತ ಏನಿಲ್ಲ, ಬಟ್ ಒಂದು ಲೆವೆಲಲ್ಲಿ ಇವಾಗ ಮಾಡ್ತಿರೋ ಚಿಕ್ಕ ಪುಟ್ಟ ಎಕ್ಸ್ಪೆರಿಮೆಂಟ್ಗಳು, ಮತ್ತು ನಮಗೂ ಫುಲ್ಲು ಮೂವಿ ಯಾವ ಥರ ಮಾಡಬೇಕು, ಅಲ್ಲಿ ಬಳಸ್ತಿರೋ ಎಕ್ವಿಪ್ಮೆಂಟ್ಗಳು ಯಾವುದು, ಲೆನ್ಸಸ್ ಯಾವುದು, ಕ್ಯಾಮ್ರಾ ಯಾವುದು, ಮೂವಿ ಲೆವೆಲಿಗೆ ತಕ್ಕಂಗೆ ಸ್ಟೋರಿ ಬೋರ್ಡ್ ಯಾವ ಥರ ಮಾಡ್ತಾರೆ, ಮತ್ತು ಮತ್ತು ಸ್ಕ್ರಿಪ್ಟೆಲ್ಲ ಯಾವ ಥರ ಮಾಡ್ತಾರೆ, ಮತ್ತು ಸೀನೆಲ್ಲ ಯಾವ ಥರ ಬರೀತಾರೆ, ಅದನ್ನು ಮತ್ತು ಮೂವಿ ಪ್ರಮೋಷನ್ ಯಾವ ಥರ ಮಾಡ್ತಾರೆ, ಆ ಮ್ಯೂಸಿಕ್ ಯಾವ ಥರ ಮಾಡ್ತಾರೆ, ಮತ್ತು 5.1 7.1 ಮಿಕ್ಸಿಂಗ್, ಈ ಥರ, ಅಂದರೆ ನಮಗೆ ಪೂರ್ತಿ ನಾಲೆಡ್ಜ್ ಇಲ್ಲದೆ ಇದ್ದರೂ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಈಗಿನ ಲೆವೆಲಲ್ಲಿ ಮಾಡೋಂಥ ನಾಲೆಡ್ಜ್ ನಮಗೆ ಸ್ವಲ್ಪ ಇದೆ. ಇದೇ ರೀತಿಯಾಗಿ ಮತ್ತು ನಮಗೆ ಮುಂದೆ ಏನು ಮಾಡಬೇಕು, ಅದು ನಮಗಿನ್ನು ಅಷ್ಟೊಂದು ನಾಲೆಡ್ಜ್ ಇಲ್ಲದೆ ಇರೋ ಕಾರಣ, ಬಟ್ ಇರೋರಿಗೆ ಅಂತ ಮತ್ತು ಮಾಡಬೇಕು ಅಂತ ಕೆಲವು ಜನ ಅಂದ್ಕೊಂಡಿರ್ತಾರಲ್ಲ, ಅವ್ರನ್ನೆಲ್ಲ ಕರೆಸಿ, ಅಂದರೆ ಮೂವಿ ಪರ್ಪಸ್ ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ ನಾವು ಡೀಟೇಲಾಗಿ ಸ್ವಲ್ಪ ಡಿಸ್ಕಷನ್ ಮಾಡ್ತಾ, ನಾಲೆಡ್ಜು ಸ್ವಲ್ಪ ಗೇನ್ ಮಾಡಿಕೊಂಡು ಮುಂದೆ ಮಾಡೋ ಸ್ಕ್ರಿಪ್ಟ್ಗಳಿಗೆ ಆಗಲಿ, ಮತ್ತು ಇನ್ನು ಯಾವುದೇ ಒಂದು ವರ್ಕಿಗಾಗಲಿ ನಾವು ಕಲಿತಾ, ಮತ್ತು ನಾವು ಏನೇನು ಮಾಡ್ತಿದ್ದೀವಿ, ಅಂದರೆ ಇನ್ನು ಹೊಸ್ದಾಗಿ ಬರೋ ಅಂಥ ಕೆಲವೊಬ್ಬರು ಆರ್ಟಿಸ್ಟ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಇಲ್ಲ ಸ್ಕ್ರಿಪ್ಟ್ ರೈಟರ್ ಆಗಿರ್ಬೋದು, ಇಲ್ಲ ಸಿನಿಮಾಟೋಗ್ರಫರ್ ಆಗಿರ್ಬೋದು, ಅವ್ರಿಗೆಲ್ಲ ಸ್ವಲ್ಪ ಇದೊಂಥರ ಬೇಸ್ ಥರ ಆಗುತ್ತೆ ಅಂತ ನಾವು ಈ ಥರ ಪಾಡ್ಕಾಸ್ಟ್ ಥರ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಅದು ಗೊತ್ತಿಲ್ಲ ಅದು ಯಾವ ಮಟ್ಟಿಗೆ ರೀಚ್ ಆಗುತ್ತೆ ಆಡಿಯನ್ಸ್ಗೆ, ಹಾಗೆ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ. ಬಟ್ ಇದರಿಂದ ನನಗೆ ಗೊತ್ತಾಗ್ತಿರೋದೇನು ಅಂತಂದರೆ, ಇವಾಗ ಅಂದರೆ ನನಗಿನ್ನ ಬೆಟ್ರ್ ಇರೋರು, ಅಂದರೆ ನಾನೆಲ್ಲ ಕಲ್ತಿದ್ದೀನಿ ಅಂತ ಏನಲ್ಲ, ಬಟ್ ನನಗಿಂತ ಸ್ವಲ್ಪ ನಾಲೆಡ್ಜ್ ಇರೋರು, ಸಿಮಿಲರ್ ನಾಲೆಡ್ಜ್ ಇರೋರು, ಬಟ್ ಅವ್ರವರು ಪರ್ಸೆಪ್ಷನ್ ಏನಿರುತ್ತೆ, ಅಂದರೆ ಒಂದು ಕತೆ ಮೇಲಾಗಲಿ, ಒಂದು ಡೈರೆಕ್ಷನ್ ಮೇಲಾಗಲಿ, ಇವಾಗ ಕೆಲವೊಂದು ಸ್ಕ್ರಿಪ್ಟ್ಗಳಿರುತ್ತೆ, ಅಂದರೆ ಏನು ಅಂತಂದರೆ, ನನಗೆ ಒಂದು ಲವ್ ಸ್ಟೋರಿ ಚೆನ್ನಾಗಿ ಬರೀಬಲ್ಲೆ, ಬಟ್ ಕಾಮಿಡಿ ಮಾಡೋಕ್ಕಾಗಲ್ಲ, ಆಯಿತಾ, ಇಲ್ಲ ಆ್ಯಕ್ಷನ್ ಮೂವಿ ಮಾಡೋಕ್ಕಾಗಲ್ಲ. ಈ ಥರ ಡಿಫ್ರೆಂಟ್ ಜಾನರ್ಗಳು ಏನಿದೆ, ಅದ್ರ ಬಗ್ಗೆ ನಮಗೆ ಪೂರ್ತಿ ನಾಲೆಡ್ಜ್ ಇರೋದಿಲ್ಲ, ಆಯಿತಾ. ಹಾಗೆ ನಾವು ಆ ನಾಲೆಡ್ಜ್ ತಿಳ್ಕೊಬೇಕಂತಂದರೆ, ಬಟ್ ಆ ಥರ ಮಾಡಿರ್ತಾರೆ, ಇಲ್ಲ ಮಾಡ್ಬೇಕಂತ ಅಂದ್ಕೊಂಡಿರ್ತಾರಲ್ಲ, ಅವ್ರನ್ನ ಕರೆಸಿ ಕೂರಿಸಿ ಅದ್ರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಷನ್ ಮಾಡಿ, ನಮಗೆ ಸ್ವಲ್ಪ ನಾಲೆಡ್ಜು ನಾವು ಗೇನ್ ಮಾಡ್ಕೊಂಡು, ಮತ್ತು ಅದನ್ನು ಮುಂದೆ ಮಾಡಬೇಕಾಗಿರುವಂಥ ಪ್ರಾಜೆಕ್ಟ್ಗಳಿಗಾಗಲಿ, ಮೂವಿ ಅಥವಾ ವೆಬ್ ಸೀರೀಸು ಮತ್ತು ಶಾರ್ಟ್ ಫಿಲಿಮ್ಸು ಈ ಲೆವೆಲಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿರೋ ನಾವು, ಅದು ನಮಗೆ ಉಪಯೋಗ ಆಗ್ತದೆ ಅಂತ. ಬಟ್ ಅಂದರೆ ಇವಾಗ ಅಷ್ಟು ಕ್ಲೀನಾಗಿ ಮಾತಾಡ್ತಿದ್ದೀನಿ ಅಂತ ನನಗೆ ಅನ್ನಿಸ್ತಿಲ್ಲ, ಯಾಕಂತಂದರೆ ಇದು ಫಸ್ಟ್ ವಿಡಿಯೋ, ಮತ್ತು ಇದನ್ನು ಎಲ್ಲೂ ಎಡಿಟ್ ಮಾಡಲ್ಲ. ಬಟ್ ಹಾಗಂತ ಇದೇ ಮಾತಾಡ್ಬೇಕು ಅದೇ ಮಾತಾಡ್ಬೇಕಂತ ಸ್ಕ್ರಿಪ್ಟು ಏನು ಬರೆಯಲ್ಲ. ಈ ಫ್ಲೋಲ್ಲಿ ಏನು ಹೋಗ್ತದೆ, ಆಯಿತಾ, ಈ ಫ್ಲೋಲ್ಲಿ ಏನು ಮಾತಾಡ್ತೀವಿ ಅದನ್ನೇ ಫಿಲ್ಟರ್ ಇಲ್ದಂಗೆ, ಎಡಿಟ್ ಮಾಡಲಿದ್ದಂಗೆ ಹಂಗೆ ಅಪ್ಲೋಡ್ ಮಾಡ್ಕೊತ ಹೋಗೋಣ ಅಂತ ನಂದು ಒಂದು ಥಾಟು. ಯಾಕೆ ಅಂದರೆ ನಾವೇನು ಮಾಡ್ತೀವಿ, ಹೋಗಿ ಎಲ್ಲ ಮಾತಾಡಿರ್ತೀವಿ, ಬೆಟ್ರ್ ಅಂದರೆ ಚೆನ್ನಾಗಿ ಕಾಣೋಂಥದ್ದು ಮಾತ್ರ ಒಂದು ಎಡಿಟ್ ಮಾಡಿ ಆ ಪೋರ್ಷನ್ ಮಾತ್ರ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು, ಈ ಥರ ಮಾಡ್ತೀವಿ. ಬಟ್ ಅದು ನನ್ನ ಪ್ರಕಾರ ಏನಾಗುತ್ತೆ ಅಂದರೆ, ಬಟ್ ಕೆಲವೊಂದು ಮೂವಿ ಪರ್ಪಸ್ಸಿಗೆ ಮತ್ತು ಬೇರೆ ಬೇರೆ ವರ್ಕ್ಗಳಿಗೆಲ್ಲ ಓಕೆ. ಬಟ್ ನನಗಿದು ಏನಂತಂದ್ರೆ, ನಾನು ಏನು ಮಾತಾಡ್ತಾ ಇದ್ದೀನಿ
ಅಂದರೆ ನಾನು ಬರ್ತಾ ಬರ್ತಾ ಬೆಟರ್ ಆಗ್ಬೋದು, ಸ್ವಲ್ಪ ನಾಲೆಜ್ ತಿಳ್ಕೊಬೋದು. ಬಟ್ ಈಗ ಪ್ರೆಸೆಂಟಲ್ಲಿ ಏನಿದೆ ಅದು ನನಗಿನ್ನೂ ಪೂರ್ತಿಯಾಗಿ ಗೊತ್ತಿಲ್ವಲ್ಲ. ಬಟ್ ಅದು ನನಗೇನು ಅನಿಸ್ತಿದೆ ಅದನ್ನು ನಿಮ್ಮ ಮುಂದೆ ಅದೇ ಫಿಲ್ಟರ್ ಇಲ್ದಂಗೆ ಮತ್ತು ವಿತೌಟ್ ಎಡಿಟಿಂಗ್ ಹಂಗೆ ಅಪ್ಲೋಡ್ ಮಾಡೋಣ ಅಂತ. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಮತ್ತು ಎಲ್ರಿಗೂ ಶೇರ್ ಮಾಡ್ತೀರಾ ಮತ್ತು ಕಮೆಂಟ್ ಎಲ್ಲ ಮಾಡ್ತೀರಾ. ಬಟ್ ನಿಮ್ಗೇನಾದರೂ ಡೌಟ್ ಇದ್ದು ಮತ್ತು ನಿಮ್ಗೇನಾದರೂ ಮಾಡಬೇಕು ಅಂತ ಅನಿಸಿ ಮತ್ತು ಕೆಲವೊಂದು ವರ್ಕ್ಗಳು ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಏನಾದರೂ ಇದ್ದರೆ ಅದ್ರ ಕೆಳಗಡೆ ಕಮೆಂಟಲ್ಲಿ ಹಾಕಿರಿ. ನಾನು ಅದ್ರ ಬಗ್ಗೆ ನಾನು ಗೊತ್ತಿರೋರಿಗೆ ಇಲ್ಲ ನಾಲೆಡ್ಜ್ ಇರೋರಿಗೆ ಇಲ್ಲ ಬರ್ತಾ 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 ಬೇರೆ ಬೇರೆ ಏನಂತಾರೆ ಬರ್ತಾ ಬರ್ತಾ ಅಂದರೆ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ನಾನು ಕರೆಸಿ ಅವ್ರ ಹತ್ರ ಅದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಮಾಡಿ ನಾನು ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೂ ಒಂದು ಸ್ವಲ್ಪ ನಾಲೆಡ್ಜ್ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡೋಣ. ಇದು ಫಸ್ಟ್ ಪಾಡ್ಕಾಸ್ಟ್. ನಾನು ಯಾವತ್ತೂ ಆ್ಯಕ್ಟಿಂಗ್ ಕೂಡ ನಾನು ಬಿಫೋರ್ ರಿಹರ್ಸಲ್ ಎಲ್ಲ ಮಾಡ್ಕೊಂಡೆ ಮಾಡ್ತಿದ್ದೆ. ಯಾಕಂದರೆ ಆ ಸ್ಪಾಟ್ ಹೋಗಿ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಅಷ್ಟೊಂದು ವಿತೌಟ್ ರಿಹರ್ಸಲ್ ನಾನು ಯಾವತ್ತೂ ಸ್ಟೇಜು ಹತ್ತಿಲ್ಲ. ಅಂದರೆ ನಾನು ಬೇಸಿಕಲಿ ನಾನು ಥಿಯೇಟ್ರಿಂದ ಬಂದಿರೋ ಕಾರಣ ನಾನು ವಿತ್ ರಿಹರ್ಸಲ್ಲೇ ಹೋಗ್ತಾ ಇದ್ದೆ. ಫಸ್ಟ್ ಟೈಮ್ ವಿತ್ ಯಾವುದೇ ರಿಹರ್ಸಲ್ ಇಲ್ದಂಗೆ ಏನು ಪ್ರೀ ಪ್ಲ್ಯಾನ್ ಇಲ್ದಂಗೆ ಬಟ್ ನನ್ನ ಮೈಂಡಲ್ಲಿ ಏನಿದೆ ಅದನ್ನೇ ನಾನು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ನನಗೇನು ಅನ್ನಿಸ್ತಾ ಇದೆ ಮತ್ತು ನನಗೇನು ತಿಳ್ಕೊಬೇಕಂತ ಅನ್ನಿಸ್ತಾ ಇದೆ ಅದನ್ನೆಲ್ಲ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡು ಅದು ನನಗೂ ಯೂಸ್ ಮಾಡಿಕೊಂಡು ಮತ್ತು ನಿಮಗೂ ಯೂಸ್ ಆಗಲಿ ಅಂತ ಅಂದ್ಕೊಂಡು ಇದನ್ನು ಶುರು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಚೆನ್ನಾಗಿ ರೀಚ್ ಆಗ್ಬೋದು ಅಥವಾ ರೀಚ್ ಆಗದೆ ಇರ್ಬೋದು. ಅದು ನನಗೇನು ಮ್ಯಾಟ್ರ್ ಆಗಲ್ಲ ಅಂತ ಅನಿಸುತ್ತೆ. ಬಟ್ ಏನು ಅಂತಂದರೆ ನನ್ನ ಪ್ರಕಾರ ನಾವು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋದರೆ ನಾವು ಏನು ಮಾಡಬೇಕು ಅಂತೂ ಅದೇ ನಾವೇನು ಮಾಡಬೇಕಂತ ಗೊತ್ತಾಗದೇ ಇದ್ದರೂ ಏನು ಮಾಡಬಾರ್ದಂತ ಗೊತ್ತಾಗುತ್ತಂತ ನನಗೆ ಅನಿಸುತ್ತೆ. ಅದು ಪಕ್ಕ ಅದು ಬೆಟ್ರ್, ಡೇ ಬೈ ಡೇ ಅದು ಬೆಟ್ರ್ ಆಗ್ತಾ ಹೋಗ್ತದೆ. ಹೊಸದು ಕಲಿತಾ ಇರ್ತೀವಿ. ಮಾಡಿರೋ ತಪ್ಪುಗಳನ್ನ ಕೆಲವೊಂದು ಮತ್ತೆ ಮಾಡದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಈ ರೀತಿಯಾಗಿ ಇದು ಶುರು ಮಾಡಿದ್ದೀವಿ. ಬಟ್ ಬೆಟ್ರ್ ಆಗುತ್ತೆ. ಸಿನಿಮಾ ಪರ್ಪಸ್ ಅಂದರೆ ಸಿನಿಮಾ ಯಾರು ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ, ಸಿನಿಮಾ ಮೇಲೆ ಜಾಸ್ತಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆಲ್ಲ ಇದು ಯೂಸ್ ಆಗುತ್ತೆ, ಒಳ್ಳೆ ಎಂಟರ್ಟೈನ್ ಆಗಿರುತ್ತೆ. ಹಾಗಂತ ಫುಲ್ ಅಂದರೆ ಹಾಗಂತ ಫುಲ್ಲು ಓನ್ಲಿ ಸಿನಿಮಾ ಇರ್ಬೇಕು. ಗೊತ್ತಿಲ್ಲ, ಅದು ಮಾತಾಡ್ತದ್ದು ಯಾವ ಲೆವೆಲ್ಗೆ ಹೋಗುತ್ತೆ ಏನೇನಾಗುತ್ತೆ ಅಂತ ನನಗೂ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ಶುರು ಮಾಡೋಣ. ಶುರು ಮಾಡದೇ ಇದ್ದರೆ ನಮಗೆ ಗೊತ್ತಾಗಲ್ಲ ನಾವೇನು ಮಾಡ್ತಿದ್ದೀವಿ ಏನಿಲ್ಲ ಅಂತ. ಬಟ್ ನೋಡೋಣ, ಇದು ಶುರು ಮಾಡೋದ್ರಿಂದ ನಮಗೆ ಬೆಟ್ರ್ ಆಗ್ತಾ ಹೋಗ್ತೀವಿ, ಬೆಟ್ರ್ ಮಾಡ್ತೀವಿ ಅಂತ ಅಂದ್ಕೊತಿದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಬೇಕು. ಇಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಮಾಡ್ತಾ ಇರೋದೇ 4 ಜನ ನೋಡಲಿ, ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಗಲಿ, ಇಲ್ಲ ನಮಗೆ ಕೆಲವೊಂದು ತಪ್ಪು ಅರಿವಾಗಲಿ ಅಂತ ನಾವು ಇದು ಮಾಡ್ತಾ ಇರೋದು. ನನ್ನ ಪ್ರಕಾರ ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇನ್ನು ಕೆಲವು ದಿನಗಳಲ್ಲಿ ನಿಮಗೆ ಈ ಒಬ್ಬ ಸಿನಿಮಾ ವ್ಯಕ್ತಿನ ನಾನು ಕರ್ಕೊಂಬಂದು ಕೂರಿಸಿ ಯಾವುದೋ ಒಂದು ಸಿನಿಮಾ ಮೂವಿನ ಚೂಸ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿದ್ದು ಯಾವ ಥರ ಮಾಡ್ತಾರೆ, ಶಾರ್ಟ್ ಯಾವ ಥರ ಇರುತ್ತೆ, ಆ ಎಮೋಷನ್ ಯಾವ ಥರ ಕ್ಯಾರಿ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಮ ಮುಂದೆ ಅದನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.